ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೌಕರಿಗಳ ಎಲ್ಲ ನನ್ನ ಸ್ನೇಹಿತರಿಗೆ ಹಾಗೂ ಸಹೋದರಿಗೆ ನಮಸ್ಕಾರ. ಗೆಳೆಯರೆ, ನಾವು ಇವತ್ತು ವಿಡಿಯೋ ಮಾಡ್ತಿರುವಂತಹ ಉದ್ದೇಶ ಬಂದು ನಮ್ಮ ಈ KPCL ರಿಲೇಟೆಡ್ ಸ್ಪೆಷಲ್ ಅಟೆನ್ಷನ್ ಆ್ಯಂಡ್ ಅನೌನ್ಸ್ಮೆಂಟ್ ಬಂದಿದೆ ಫ್ರಮ್ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾದಿಂದ ರಿಲೇಟೆಡ್ ಟು ದ ವೇರಿಯಸ್ ಕೇಸಸ್ ವಿಚ್ ವಾಸ್ ಫೈಲ್ಡ್ ಇನ್ ದ ರೀಸೆಂಟ್ ಡೇಸ್. ಅದರ ಹಿಯರಿಂಗ್ ಆ್ಯಂಡ್ ಫೈನಲ್ ಜಡ್ಜ್ಮೆಂಟ್ ಬಂದಿದೆ ಆ್ಯಂಡ್ ದ ಕೇಸ್ ಈಸ್ ಆಲ್ಸೋ ಡಿಸ್ಮಿಸ್ಡ್ ಆ್ಯಸ್ ಆಫ್ ನೌ. ಸೊ ಈ ಪರ್ಟಿಕ್ಯುಲರ್ ಕೇಸಿನ ರಿಲೇಟೆಡ್ ಏನಿತ್ತು ಆ್ಯಂಡ್ ನಿಮಗೆಲ್ಲರಿಗೂ ಗೊತ್ತಿದೆ KPCL ಆಸ್ಪಿರೆಂಟ್ಸ್ 622 ಜನ ಏನು ಸೆಲೆಕ್ಟ್ ಆಗಿದ್ದರು. ಆ ಸ್ಟೂಡೆಂಟ್ಸ್ ಪರವಾಗಿ ನೆಗೆಟಿವ್ ಮಾರ್ಕ್ ಬೇಕು ಅಂತ ಹೇಳ್ಬಿಟ್ಟು ಕೇಳಿರ್ತಾರೆ. ಆ್ಯಂಡ್ ಇದಾದ ನಂತರ ವೇರಿಯಸ್ ಡಿಸ್ಕಷನ್ಸ್ ನಡೆದಿದೆ. ಆ ಡಿಸ್ಕಷನ್ಸಲ್ಲಿ ಕೋರ್ಟ್ ಕೇರ್ಫುಲ್ ಅಬ್ಸರ್ವೇಷನ್ಸ್ ಎಲ್ಲ ಮಾಡಿದ ನಂತರ ಏನು ಮಾಡಿದ್ದಾರೆ, ಅನೌನ್ಸ್ಮೆಂಟನ್ನು ಕೊಟ್ಟಿದ್ದಾರೆ ಗೆಳೆಯರೆ. ಓಕೆ, ಐ ವಿಲ್ ಜಸ್ಟ್ ಇವಾಗ ನಾನೇನು ಸ್ಕ್ರೀನ್ ಶೇರ್ ಮಾಡಿದ್ದೀನಿ ನಿಮಗೆ, ಈ ಸ್ಕ್ರೀನ್ ಬಂದು ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಅಫಿಷಿಯಲ್ ವೆಬ್ಸೈಟ್ ಆಗಿರುತ್ತೆ. ಇದು ನೀವು ಸಹ ಓಪನ್ ಮಾಡಿ ನೋಡ್ಬೋದು. ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಅಂತ ಹಾಕಿ ಈ ಸರ್ವಿಸಸ್ಗೆ ಹೋಗಿ ಕೇಸ್ ಸ್ಟೇಟಸ್ನ ಚೆಕ್ ಮಾಡಿದ್ರೆ ನಿಮಗೆ ಇಲ್ಲಿ ಪಾರ್ಟಿ ನೇಮ್ ಅಂತ ಕೇಳುತ್ತೆ. ನೀವು ಇಲ್ಲಿ ರೆಸ್ಪಾಂಡೆಂಟ್ ಅಂತ ಹಾಕಿ KPCL ಅಂತ ಹಾಕಿ 2025 ಅಂತ ಹಾಕಿದ್ರೆ ಇಲ್ಲಿ ಡಿಸ್ಪೋಸ್ಡ್ ಅಂತ ಸೆಲೆಕ್ಟ್ ಮಾಡಿದರೆ ನಿಮಗೇನು ಬರುತ್ತೆ, ನಿಮಗೆ ಕೇಸಸ್ ಯಾವುದಿದೆ ಅನ್ನೋದು ಬರುತ್ತೆ ಗೆಳೆಯರೆ. ಓಕೆ, ಇದು ಲೋಡ್ ಆಗಿದ ನಂತರ ನೀವು ಕೇಸಸ್ ಯಾವುದಿದೆ ಅನ್ನೋದು ಚೆಕ್ ಮಾಡ್ಬೋದು. ಇಲ್ಲಿ ನೋಡಿ, ಈಗ ನಿಮಗೆ 2 ಕೇಸಸ್ ಕಂಡು ಬರುತ್ತೆ. ಸೊ ಈ ಕೇಸಸ್ಸು ಈ ವಿಡಿಯೋನ ಕೊನೆ ತನಕ ವಾಚ್ ಮಾಡಿ ಗೈಸ್, ಬಿಕಾಸ್ ಈ ವಿಡಿಯೋನಲ್ಲಿ ತುಂಬ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಮತ್ತು ನೆಕ್ಸ್ಟ್ ಎಕ್ಸಾಮ್ ಯಾವಾಗ ನಡೆಯುತ್ತೆ ಆ್ಯಂಡ್ ಅದಕ್ಕೆ ಹೇಗೆ ಪ್ರಿಪೇರ್ ಮಾಡಬೇಕು ಏನು ಅನ್ನೋದ್ರ ಬಗ್ಗೆ ಮಾಹಿತಿ ಸಹ ನಾನು ಹೇಳ್ಕೊಡ್ತೀನಿ. ಸೊ ವೆರಿ ಇಂಪಾರ್ಟೆಂಟ್, ವಾಚ್ ದಿಸ್ ವಿಡಿಯೋ ಅಂಟಿಲ್ ದ ಎಂಡ್. ಓಕೆ, ಆ್ಯಂಡ್ ಯಾರೆಲ್ಲ ನಮ್ಮ ಚಾನಲ್ನ ಹೊಸದಾಗಿ ವೀಕ್ಷಿಸ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಟ್ ವಿಲ್ ಬಿ ಎ ಮಚ್ ಬೆನಿಫಿಟ್ ಫಾರ್ ಯು ಗೈಸ್ ಇನ್ ಗೆಟಿಂಗ್ ಆಲ್ ದ ರೀಸೆಂಟ್ ಅಪ್ಡೇಟ್ಸ್. ಸೊ ಇದರಲ್ಲಿ ನೋಡೋದಾದರೆ ನೀವು ಈ ವೆಬ್ಸೈಟಲ್ಲಿ 2 ಕೇಸಸ್ ರಿಜಿಸ್ಟರ್ ಆಗಿತ್ತು. ಫಸ್ಟ್ ಕೇಸ್ ವಾಸ್ ಡಿಸ್ಮಿಸ್ಡ್ ವೆರಿ ಲಾಂಗ್ ಬ್ಯಾಕ್. ಇದ್ರ ಬಗ್ಗೆ ನಾನು ಡಿಸ್ಕಸ್ ಮಾಡೋಕ್ಕೆ ಹೋಗಲ್ಲ, ಯಾಕಂದ್ರೆ ಫೆಬ್ರವರಿ ರಿಜಿಸ್ಟರ್ ಆಗಿರೋದು, ಅದು ಆಲ್ರೆಡಿ ಡಿಸ್ಪೋಸ್ ಆಗಿತ್ತು. ಅದಾದ ನಂತರ ಇನ್ನೊಂದು ಕೇಸ್ ರಿಜಿಸ್ಟರ್ ಆಗಿರುತ್ತೆ. ಅದು 6ನೇ ತಾರೀಕು ಆಗಸ್ಟ್ನೇ ತಿಂಗಳು ಅಲ್ಲಿ ನಿಮಗೆ ಮಂಜುನಾಥ ಅನ್ನೋರು KPCL ಅಗೇನೆಸ್ಟ್ ಆಗಿ ಕೇಸ್ನ ಫೈಲ್ ಮಾಡಿರ್ತಾರೆ. ಈ ಪಿಟಿಷನರ್ ಮೇನ್ ಆಗಿರ್ತಾರೆ. ಈ ಪಿಟಿಷನರ್ ಸಬಾರ್ಡಿನೇಟ್ಸ್ ಬಂದು 405 ಜನ, ಇನ್ಕ್ಲೂಡಿಂಗ್ ದಿಸ್ ಗೈ 406 ಪೀಪಲ್. ಈ ಕೇಸ್ ಪರವಾಗಿ ಸುಪ್ರೀಂ ಕೋರ್ಟು ನಿನ್ನೆ 23rd of September 2025 ಇನ್ ದ ಡಬಲ್ ಬೆಂಚ್ ಜಡ್ಜ್ ಬಂದ್ಬಿಟ್ಟು ಮಿಸ್ಟರ್ ಹಾನರಬಲ್ ಜಸ್ಟಿಸ್ ದೀಪಾಂಕರ್ ದತ್ತಾ ಆ್ಯಂಡ್ ಹಾನರಬಲ್ ಮಿಸ್ಟರ್ ಜಸ್ಟಿಸ್ ಅಗಸ್ಟಿನ್ ಜಾರ್ಜ್ ಮಸಿ ಅನ್ನೋರು ಜಡ್ಜ್ಮೆಂಟನ್ನು ಪಾಸ್ ಮಾಡಿರ್ತಾರೆ. ಇಲ್ಲಿ ಪಿಟಿಷನರ್ ನೋಡೋದಾದರೆ ನಿಮಗೆ 406 ಜನ ಪಿಟಿಷನರ್ಸು ಸಹ ಕಾಣ್ತಾರೆ. ಓಕೆ, ಆ್ಯಂಡ್ ಇವರ ಪರವಾಗಿ ಜಡ್ಜ್ಮೆಂಟು ಸಹ ಅನೌನ್ಸ್ಮೆಂಟ್ ಆಗಿದೆ. ಅವರು 406 ಪೀಪಲ್ ಆ್ಯಂಡ್ ದೆನ್ ದ 10 ಸ್ಟೂಡೆಂಟ್ಸ್ ಹೂ ವಾಸ್ ಅಗೇನೆಸ್ಟ್ ದ ಪಿಟಿಷನರ್ಸ್. ಈ 10 ಜನ ಸ್ಟೂಡೆಂಟ್ಸು ಇವರಿಬ್ಬರ ನಡುವೆ ಈ ವಾಗ್ದಾನಗಳು ನಡೆದಿದೆ ಆ್ಯಂಡ್ ಇದರ ಬೇಸಿಸ್ ಮೇಲೆ ಸುಪ್ರೀಂ ಕೋರ್ಟ್ ಅವರು ಜಡ್ಜ್ಮೆಂಟನ್ನು ಪಾಸ್ ಮಾಡಿದ್ದಾರೆ. ಆ ಜಡ್ಜ್ಮೆಂಟ್ ಆರ್ಡರ್ಸ್ ಇನ್ನೂ ಬಂದಿಲ್ಲ. ಐ ಕ್ಯಾನ್ ಜಸ್ಟ್ ಶೋ ಯು ಹಿಯರ್. ಜಡ್ಜ್ಮೆಂಟ್ಸ್ ನೋಡೋದಾದರೆ ನಿಮಗೆ ಹಳೆ ಜಡ್ಜ್ಮೆಂಟ್ 16th of September ಮಾತ್ರನೇ ಕಾಣ್ತಾ ಇದೆ. ದ ರೀಸೆಂಟ್ ಜಡ್ಜ್ಮೆಂಟ್ ವಿಚ್ ವಾಸ್ ಹಿಯರ್ಡ್ ಆ್ಯಂಡ್ ಆಫ್ಟರ್ ಕೇರ್ಫುಲ್ ಆ್ಯಂಡ್ ವೇರಿಯಸ್ ಹಿಯರಿಂಗ್ಸ್, ಜಡ್ಜ್ಮೆಂಟ್ ಆರ್ಡರ್ಸ್ ನಿನ್ನೆ 23rd of September ಅನೌನ್ಸ್ ಆಗಿದೆ. ಆ ಅನೌನ್ಸ್ಮೆಂಟಲ್ಲಿ ಏನಾಗಿತ್ತು, ಈ ಅನೌನ್ಸ್ಮೆಂಟಲ್ಲಿ ಗೈಸ್ ಸುಪ್ರೀಂ ಕೋರ್ಟು ಎಕ್ಸಾಮ್ ಮಾಡಬೇಕಂತ ಅನೌನ್ಸ್ಮೆಂಟ್ ಕೊಟ್ಟಿದ್ದಾರೆ. ಸೊ ಅದು ಜಡ್ಜ್ಮೆಂಟ್ ಆರ್ಡರ್ಸ್ ಇಮಿಡಿಯೇಟ್ ಆಗಿ ಅವರು ನೆಕ್ಸ್ಟ್ ಇನ್ ವೆರಿ ಫ್ಯೂ ಡೇಸಲ್ಲಿ ಅಪ್ಲೋಡ್ ಮಾಡ್ತಾರೆ. ಅಪ್ಲೋಡ್ ಮಾಡಿದ ನಂತರ ನಾನು ಅದನ್ನು ಸಹ ನಿಮಗೆ ಕನ್ಫರ್ಮೇಷನ್ಗೆ ತೋರಿಸ್ತೀನಿ. ಬಟ್ ಈಗ ನೋಡೋದಾದರೆ ಈ ಜಡ್ಜ್ಮೆಂಟಲ್ಲಿ ಬೇಸಿಸ್ ಮೇಲೆ ಕೆಲವು ಪೇಪರ್ಸಲ್ಲೂ ಸಹ ನಿಮಗೆ ನ್ಯೂಸ್ ಬಂದಿದೆ. ಆ ಪೇಪರ್ ಬಂದು ಫಸ್ಟ್ ಪೇಪರ್ ಈಸ್ ಅಬೌಟ್ ಪ್ರಜಾವಾಣಿ ಪೇಪರ್. ಪ್ರಜಾವಾಣಿ ಪೇಪರಲ್ಲಿ ಕೊಟ್ಟಿದ್ದಾರೆ ಇವತ್ತಿನ ನೀವು ಡೇಟ್ ನೋಡ್ಬೋದು, 20th of September 2025. ಎಸ್ಟರ್ಡೇ ಎಲ್ಲ ಬಂದ್ಬಿಟ್ಟು 8 ಗಂಟೆ ರಾತ್ರಿ ಇದನ್ನು ಅನೌನ್ಸ್ ಮಾಡಿರ್ತಾರೆ. KPCL 404 ಹುದ್ದೆಗಳ ಸರ್ಕಾರದ ಮೇಲ್ಮನವಿ ವಜಾ, ಮರುಪರೀಕ್ಷೆ ಸುಪ್ರೀಂ ಆದೇಶ ಅಂತ. ಅಂದರೆ ಸುಪ್ರೀಂ ಕೋರ್ಟು ಕೊಟ್ಟಿರುವಂತಹ ಜಸ್ಟಿಸ್ ಏನಿದೆ ಇದರ ಬೇಸಿಸ್ ಮೇಲೆ ಎಕ್ಸಾಮ್ ಕಂಡಕ್ಟ್ ಮಾಡಬೇಕಂತ. ಎಕ್ಸಾಮಲ್ಲಿ ಕೆಲವು ಬಂಧನಗಳನ್ನು ಸಹ ಹಾಕಿದ್ದಾರೆ. ವೆರಿ ಸ್ಟ್ರಿಕ್ಟ್ ಆಗಿ ಈ ಸಲ ಎಕ್ಸಾಮ್ ಕಂಡಕ್ಟ್ ಮಾಡಬೇಕಾದಾಗ ಈ ಫಲಾನ ಥಿಂಗ್ಸ್ನ ನೀವು ಕನ್ಸಿಡರೇಷನಲ್ಲಿ ತೊಗೋಬೇಕು ಅಂತಲೂ ಸಹ ಹೇಳಿದ್ದಾರೆ. ಯಾರಿಗೆ KPCLಗೆ. ಈಗ KPCL KEAಗೆ ಎಕ್ಸಾಮ್ನ ಕೊಡ್ತಾರಾ ಅಥವಾ ಬೇರೆ ಯಾವ್ದಾದ್ರು ಕೊಡ್ತಾರಾ ಅನ್ನೋದು ಸೆಕೆಂಡ್ ಪಾಯಿಂಟ್. ಬಟ್ ಆ್ಯಸ್ KEAನೇ ಎಕ್ಸಾಮ್ನ ಕಂಡಕ್ಟ್ ಮಾಡಿರೋ ಕಾರಣದಿಂದ ಮೋಸ್ಟ್ ಪ್ರಾಬಬ್ಲಿ 99% ಆಫ್ ಚಾನ್ಸಸ್ KEಗೆ ಕೊಡೋ ಚಾನ್ಸಸ್ ಇದೆ. ಈ ಬಗ್ಗೆ ಇಲ್ಲಿ ನೋಡೋದಾದರೆ ನೀವು ಈ ಪತ್ರಿಕೆ
ಪ್ರತಿಕ್ರಿಯಿಸಿದ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಕಾರ್ಯನಿರ್ವಾಹಕ ನಿರ್ದೇಶಕ ಎಚ್ ಪ್ರಸನ್ನ ಸುಪ್ರೀಂ ಕೋರ್ಟ್ ನೀಡಿರುವ ನಿರ್ದೇಶನದ ಮಾಹಿತಿ ಬಂದಿದೆ. ಈ ಹುದ್ದೆಗಳ ನೇಮಕಾತಿಗೆ ನಾವು ಅಂದರೆ ಯಾರು KEA ಪರೀಕ್ಷೆ ನಡೆಸಿದ್ದೆವು. ಮರುಪರೀಕ್ಷೆ ನಡೆಸಲು ಇಂಧನ ಇಲಾಖೆ ನಮಗೆ ಸೂಚಿಸಬಹುದು ಅಥವಾ KPSC ಮೂಲಕ ನೇಮಕಾತಿ ಪ್ರಕ್ರಿಯೆ ಕೈಗೊಳ್ಳಬಹುದು ಅಂತ ಇಲ್ಲಿ ಅನೌನ್ಸ್ಮೆಂಟ್ ಅವರು ಒಂದು ಮಾತನ್ನು ಹೇಳಿದ್ದಾರೆ. ಈ ಮಾತಿನ ಬೇಸಿಸ್ ಮೇಲೆ ಕೆಲವೊಂದು ಪಾಯಿಂಟ್ಸ್ ಹೇಳೋದಾದರೆ, KEA ಆ್ಯಸ್ ಲಾಸ್ಟ್ ಟೈಮ್ ಎಕ್ಸಾಮ್ ಕಂಡಕ್ಟ್ ಮಾಡಿರೋ ಕಾರಣದಿಂದ ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಬರೋವರೆಗೂ ವೆಯ್ಟ್ ಮಾಡಿ. ಐ ಸಜೆಸ್ಟ್ ಯು ಗೈಸ್ ಫರ್ದರ್ ಅಫಿಷಿಯಲ್ ಅನೌನ್ಸ್ಮೆಂಟ್. ಈ ಥರ ಹಲವಾರು ನ್ಯೂಸ್ ಪೇಪರಲ್ಲೇ ಹೈಕೋರ್ಟು ಜಡ್ಜ್ಮೆಂಟು ಬಂದಿತ್ತು, ಆದ ನಂತರ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟು ಬಂದಿತ್ತು, ಹೈಕೋರ್ಟ್ ಜಡ್ಜ್ಮೆಂಟ್ ಬಂದಿತ್ತು, ನಂತರ ವೇರಿಯಸ್ ಜಡ್ಜ್ಮೆಂಟ್ಸು ಸಹ ಬಂದಿತ್ತು, ಪೇಪರಲ್ಲಿ ಸಹ ನೋಡಿದ್ವಿ. ಈಗ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಬಂದಿರೋದ್ರಿಂದ 99.99% ಎಕ್ಸಾಮೇ ಆಗೋದು. ಇದು ಮಾತ್ರ ಖಚಿತ, ಇದನ್ನು ಬರೆದಿಟ್ಕೊಳ್ಳಿ. 99.99% ಎಕ್ಸಾಮ್ ಆಗೋ ಚಾನ್ಸಸ್ ಇದೆ. ಸೊ ನಿಮ್ಮ ಪ್ರಿಪ್ರೇಷನ್ ಏನು ಮಾಡಬೇಕಂತಿದ್ರೆ ಅದನ್ನು ಸ್ಟಾರ್ಟ್ ಮಾಡ್ಕೊಳ್ಳಿ. ಓಕೆ, ದಯಮಾಡಿ ನಿಮ್ಮ ಪ್ರಿಪ್ರೇಷನನ್ನು ಸ್ಟಾರ್ಟ್ ಮಾಡ್ಕೊಳ್ಳಿ. ಡು ನಾಟ್ ವೇಸ್ಟ್ ಯುವರ್ ಟೈಮ್. ಸ್ಟಾರ್ಟ್ ದಿ ಪ್ರಿಪ್ರೇಷನ್ ಫ್ರಮ್ ಡೇ 1. ಐ ಮೀನ್ ಇವತ್ತಿನ ದಿನದಿಂದನೇ ಸ್ಟಾರ್ಟ್ ಮಾಡಿ. ಆ್ಯಂಡ್ ಇನ್ನೂ ಕೆಲವೊಂದು ಇಂಪಾರ್ಟೆಂಟ್ ಹೇಳೋದಾದರೆ, ಇಲ್ಲಿ ನೋಡ್ಬೋದು ಅನದರ್ ಪೇಪರಲ್ಲಿ ಸಹ ಕೊಟ್ಟಿದ್ದಾರೆ, KPCL 404 ಹುದ್ದೆ ಮರುಪರೀಕ್ಷೆ ಆದೇಶ ಅಂತ. ಇದರಲ್ಲಿ ನೋಡೋದಾದರೆ ನಿಮಗೆ 4 ತಿಂಗಳ ಒಳಗೆ ಹೊಸತಾಗಿ, ಇನ್ನು ಫಸ್ಟ್ ಪ್ಯಾರಾನಲ್ಲಿ ನೋಡೋದಾದರೆ ನೀವು 4 ತಿಂಗಳ ಒಳಗೆ ಹೊಸತಾಗಿ ಪರೀಕ್ಷೆ ನಡೆಸುವಂತೆ ರಾಜ್ಯ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ ಆದೇಶಿಸಿದೆ. ಓಕೆ, ಇದು ವೆರಿ ಇಂಪಾರ್ಟೆಂಟ್. ಕೆಲವೊಬ್ಬರಿಗೆ ತುಂಬ ಡೌಟ್ ಬರ್ಬೋದು, ಸರ್ ಇದು 404 404 ಹುದ್ದೆ ಅಂತ ಯಾಕೆ ಹೇಳ್ತಿದ್ದಾರೆ, ಯಾಕಂದರೆ ಟೋಟಲ್ ಆಗಿದ್ದಿದ್ದು 622 ಅಲ್ವಾ ಅಂತ. 404 ಅಂತ ಯಾಕೆ ಹೇಳಿದ್ದಾರೆ ಅಂದರೆ, ಆ ಕ್ಯಾಂಡಿಡೇಟ್ಸ್ ಮಾತ್ರನೇ ಸುಪ್ರೀಂ ಕೋರ್ಟ್ ಮೆಟ್ಲನ್ನ ಹತ್ತಿದ್ದು, ಅದಕ್ಕಾಗಿ 404 ನಂಬರ್ ಮೇ ಬಿ ಬಂದಿರುತ್ತೆ. ಓಕೆ, ಸೊ ಗೈಸ್, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಇದೇ ಥರ ಹಲವಾರು ಮಾಹಿತಿಯನ್ನು ಸಹ ಹಾಕ್ತಾ ಇರ್ತೀವಿ. ಆ್ಯಂಡ್ KPCL ರಿಲೇಟೆಡ್ ಫರ್ದರ್ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ರಿಲೇಟೆಡ್ ಟು ಎಕ್ಸಾಮಿನೇಷನ್ ಆ್ಯಂಡ್ ಎಕ್ಸಾಮ್ ಪ್ರಿಪ್ರೇಷನ್ ಇರ್ಬೋದು, ಅದಕ್ಕೆ ಸ್ಟ್ರಾಟಜಿ ಇರ್ಬೋದು, ಪ್ರಿಪ್ರೇಷನ್ ಮೆಟೀರಿಯಲ್ ಇರ್ಬೋದು, ಇದ್ರ ಬಗ್ಗೆ ಮಾಹಿತಿ ಬೇಕು ಅಂತಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ನಿಮಗೆ ಏನಾದರೂ ರಿಲೇಟೆಡ್ ಟು ದ ಪ್ರಿಪ್ರೇಷನ್ ಸ್ಟ್ರಾಟಜಿ ಆ್ಯಂಡ್ ಮೆಟೀರಿಯಲ್ಸ್ ಏನಾದರೂ ಬೇಕು ಅಂತಂದಲ್ಲಿ ನಮ್ಮ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ. ಓಕೆ, ಈ ನಂಬರ್ಗೂ ಸಹ ನೀವು ಮೆಸೇಜ್ ಮಾಡಿ ಕೇಳ್ಬೋದು. ಓಕೆ, 8073568849 ಈ ಪರ್ಟಿಕ್ಯುಲರ್ ನಂಬರ್ಗೆ ಕರೆ ಮಾಡಬೇಡಿ, ದಯಮಾಡಿ ಮೆಸೇಜ್ ಮಾಡಿ. ಬಿಕಾಸ್ ಕ್ಯಾಂಡಿಡೇಟ್ಸ್ ವಿಲ್ ಬಿ ಬ್ಯುಸಿ. ಸೊ ದಟ್ಸ್ ವೈ ಮೆಸೇಜ್ ಮಾಡಿ, ನಿಮ್ಮ ಮೆಸೇಜ್ಗೆ ರಿಪ್ಲೈ ಬರುತ್ತೆ ವಿತಿನ್ ಎ ಶಾರ್ಟ್ ಟೈಮ್. ಸೊ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಿತ್ತು ಅಂತಂದ್ರೂ ಸಹ ಕೇಳ್ಬೋದು. ಆ್ಯಂಡ್ ಐ ವಿಶ್ ಯು ಆಲ್ ದಿ ಬೆಸ್ಟ್ ಗೈಸ್. ಸಿ ಯು ಇನ್ ದ ನೆಕ್ಸ್ಟ್ ಸೆಷನ್. ಗುಡ್ ಡೇ. ಆ್ಯಂಡ್ ಫಸ್ಟ್ ಆಫ್ ಆಲ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸೊ ದಟ್ ನಿಮಗೆ ಪ್ರತಿ ಇಂಪಾರ್ಟೆಂಟ್ ಇನ್ಫಾರ್ಮೇಷನು ಸಹ ನಾವು ಹಾಕ್ತಾ ಇರ್ತೀವಿ. And first and last, wait for the official announcement and then decide where to join for the preparation courses and other details. Okay, and I wish you all the best. Good day guys, take care.